ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢ, ಶ್ರಾವಣ, ನವರಾತ್ರಿ ಹಾಗೆ ಗೌರಿ ಹಬ್ಬಗಳಲ್ಲಿ ಹೆಣ್ಣು ದೇವರುಗಳಿಗೆ ಮಡಿಲಕ್ಕಿ ಕೊಡೋದು ಒಂದು ಸಂಪ್ರದಾಯ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಅಮ್ಮನವರಿಗೆ ಮಡಿಲಕ್ಕಿನ ಹೇಗೆ ಕಟ್ಟೋದು, ಹಾಗೆ ಮಡಿಲಕ್ಕಿಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಡಬೇಕು ಇಡಬಾರದು ಎಂದು ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಮೊದಲಿಗೆ ಒಂದು ಬೆಳ್ಳಿ ಅಥವಾ ಸ್ಟೀಲ್ ತಟ್ಟೆನ ತಗೊಳ್ಳಿ. ಅದರಲ್ಲಿ 5 ಹಿಡಿ ಅಕ್ಕಿ ಅಥವಾ 5 ಗ್ಲಾಸ್ ಅಕ್ಕಿಯನ್ನು ಹಾಕ್ಕೊಳ್ಳಿ. ಯಾವುದಾದ್ರೂ ಅಕ್ಕಿನ ಉಪಯೋಗಿಸ್ಬೋದು. ತಗೊಂಡಿರೋ ಅಕ್ಕಿನ ತಟ್ಟೆ ತುಂಬ ಸಮ ಮಾಡ್ಕೊಳ್ಳಿ. ಜೊತೆಗೆ 1 ಪ್ಯಾಕೆಟ್ ಅರಿಶಿನ, 1 ಪ್ಯಾಕೆಟ್ ಕುಂಕುಮನ ಇಟ್ಕೊಳ್ಳಿ, 2 ಕುಡಿ ಇರೋ ಎಲೆನ ಇಟ್ಕೊಳ್ಳಿ, 1 ಅಡಿಕೆ ಬೆಟ್ಟನ ತಗೊಳ್ಳಿ, ಹಾಗೆ 1 ಅರಿಶಿಣದ ಬೇರು, ಮಕ್ಕಳ ಬೇರು ಅಂತಾರೆ ಆ ಥರ ಅರಿಶಿಣದ ಬೇರನ್ನು ತಗೊಳ್ಳಿ, ಅರ್ಧ ಚಿಪ್ಪು ಒಣ ಕೊಬ್ಬರಿನ ತಗೊಳ್ಳಿ. ಅದೇ ಕೊಬ್ಬರಿಲಿ 1 ಹಿಡಿಯಷ್ಟು ಅಥವಾ 1 ಕಪ್ಪಷ್ಟು ಕಡಲೆ ಪಪ್ಪನ್ನು ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೋಬೋದು. ನಿಮ್ಮ ಸಂಪ್ರದಾಯ ಹೇಗಿರುತ್ತೆ ಹಾಗೆ ಮಾಡ್ಕೊಳ್ಳಿ. ಅದರ ಜೊತೆಗೆ 1 ಅಚ್ಚು ಬೆಲ್ಲನ ಇಡಿ. ಬೆಲ್ಲನೂ ಕೂಡ ಅಷ್ಟೇ ಎಲ್ಲೂ ಕ್ರ್ಯಾಕ್ ಆಗಿರಬಾರ್ದು, ನೀಟಾಗಿರಬೇಕು. ಹಾಗೆ 1 ಡಜನ್ ಅಂದರೆ 12 ಅಥವಾ 5 ಬಾಳೆಹಣ್ಣನ್ನು ಇಟ್ಕೊಳ್ಳಿ. 1 ಅಥವಾ 2 ತೆಂಗಿನಕಾಯಿನ ಕೊಡಿ. ತೆಂಗಿನಕಾಯಿಗೆ ಜುಟ್ಟು ಇರಬೇಕು. ಹಾಗೆ ಗಂಧಿಗೆ ಅಂಗಡಿಲಿ ಅಂದರೆ ಪೂಜೆ ಸಾಮಾನು ಅಂಗಡಿಲಿ ಅಲಂಕಾರದ ವಸ್ತು ಸಿಗುತ್ತೆ, ಅವುಗಳನ್ನು ಕೂಡ ಇಟ್ಕೋಬೇಕು. ಜೊತೆಗೆ ನೀವು ಬ್ಲೌಸ್ ಪೀಸ್ ಮಾತ್ರ ಕೊಡೋರಿದ್ದರೆ 1 ಬ್ಲೌಸ್ ಪೀಸ್ನ ಇಡಿ. ಸೀರೆ ಕೊಡೋರಿದ್ದರೆ ಸೀರೆ ಕೂಡ ಇಡ್ಬೋದು. ಅಮ್ಮನವ್ರಿಗೆ ಕೆಂಪು, ಹಸಿರು, ನೀಲಿ ಬಣ್ಣದ ಸೀರೆ ಅಂದರೆ ತುಂಬಾ ಇಷ್ಟ. ಅದರ ಜೊತೆಗೆ ನಿಮ್ಮ ಕೈಯಲ್ಲಾದಷ್ಟು ದಕ್ಷಿಣೆನ ಇಡಿ. 51, 501, 101 ಈ ಥರ ಇಡ್ಬೋದು. ಜೊತೆಗೆ ಅಮ್ಮನವ್ರಿಗೆ ಬಿಳಿ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಮಲ್ಲಿಗೆ ಹೂವನ್ನು ಇಡಿ. ಅದರ ಜೊತೆಗೆ ನೀವು ಬಳೆ ಕೂಡ ಇಡಬೇಕಾಗತ್ತೆ. ಬಳೆ ಕೆಂಪು ಅಥವಾ ಹಸಿರು ಬಣ್ಣದ್ದೇ ಆಗಿರಬೇಕಾಗತ್ತೆ. ಬೇರೆ ಯಾವ ಬಣ್ಣದ ಬಳೆನೂ ನೀವು ಇಡೋ ಹಾಗಿಲ್ಲ. ಬಳೆನೂ ಎಲ್ಲೂ ಕೂಡ ಕ್ರ್ಯಾಕ್ ಆಗಿರಬಾರ್ದು. ಹೊಸ ಬಳೆನೇ ಇಡಬೇಕಾಗತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ.